ಕನ್ನಡಿಗರಿಗೆ ಗಾಯಕ ಸೋನು ನಿಗಮ್ ಅಪಮಾನ ಮಾಡಿರುವಂತ ಪ್ರಕರಣ ಇದೆಯಲ್ಲ, ಅದು ಬಹಳ ದಿನ ಆದ್ಮೇಲೆ ಈಗ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಹೈಕೋರ್ಟ್ ಸೂಚನೆಗೂ ಗಾಯಕ ಡೋಂಟ್ ಕೇರ್ ಅಂತಿದ್ದಾರೆ. ದುರಹಂಕಾರಿ. ಇನ್ನೇನು, ಪೊಲೀಸರ ಭೇಟಿಗೆ ಸಮಯ ಕೊಟ್ಟಿಲ್ಲ ಸೋನು ನಿಗಮ್. ಘಟನೆ ನಡೆದು ತಿಂಗಳಾದರೂ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಬಲವಂತದ ಕ್ರಮ ಬೇಡ, ತನಿಖೆಗೆ ಸಹಕರಿಸಿ ಅಂತ ಹೈಕೋರ್ಟ್ ಹೇಳಿತ್ತು. ತನಿಖೆಗೆ ಸಹಕರಿಸ್ತಿಲ್ವಲ್ಲ ಇಲ್ಲಿ. ಸೋನು ನಿಗಮ್ ಬಳಿಯೇ ತೆರಳಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದ್ದು. ಅದಕ್ಕೆ ಏನು ಅಮೌಂಟ್ ಬೇಕೋ ಅದನ್ನು ಅವರೇ ಕಟ್ಟಬೇಕು. ಅವರೇ ಬಂದರೆ ಯಾವುದೇ ರೀತಿಯಾಗಿಲ್ಲ. ಪೊಲೀಸರೇ ಅಲ್ಲಿಗೆ ಹೋಗಿ ಹೇಳಿಕೆಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ಅದರ ಖರ್ಚೇನಿದೆ ಅದನ್ನು ಅವರೇ ನೋಡ್ಕೊಳ್ಬೇಕು ಅಂತ ಹೇಳಿದರು. ಈಗ ಭೇಟಿಗೆ ಪೊಲೀಸರು ಯತ್ನಿಸಿದ್ರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಕರೆಸ್ಬಿಟ್ಟು ಒಂದೆರಡು ದಿನ ಒಳಗಡೆಗೆ ಹಾಕಿಸಿ ಕೋರ್ಟ್ ಮೂಲಕವಾಗಿ. ಇನ್ನೆರಡು ದಿನಗಳಲ್ಲಿ ಕೋರ್ಟ್ ಗಮನಕ್ಕೆ ಆವಲಹಳ್ಳಿ ಪೊಲೀಸರು ತರ್ತಾರಂತೆ. ಒಂದೆರಡು ದಿನ ಕರೆಸ್ಬಿಟ್ಟು ಒಳಗಡೆಗೆ ಹಾಕಿ, ಆವಾಗ ಗೊತ್ತಾಗುತ್ತೆ, ಬುದ್ಧಿ ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಇದು ದುರಹಂಕಾರದ ಪರಮಾವಧಿ ಅಂತ ಅನಿಸ್ತಾ ಇದೆ. ಕ್ಷಮೆ ಕೇಳಲಿಲ್ಲ, ತದನಂತರ ಕೋರ್ಟ್ ಅವರಿಗೆ ಒಂದಿಷ್ಟು ಸಡಿಲಿಕೆಯನ್ನು ಕೊಡ್ತು, ಬಲವಂತವಾಗಿ ಏನು ಬೇಡ ಅಂತೇಳಿ. ಅದನ್ನೇ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಈಗ ಪೊಲೀಸರಿಗೂ ಕೂಡ ಸಮಯಾವಕಾಶವನ್ನು ಕೊಡ್ತಾ ಇಲ್ಲ. ಇಂಥವ್ರಿಗೆ ಏನ್ರಿ ಮಾಡಬೇಕು? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಗಾಯಕ ಸೋನು ನಿಗಮ್ ಅವರು ಕನ್ನಡಿಗರಿಗೆ ಅಪಮಾನ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ನಿಗಮ್ ವಿರುದ್ಧ ಒಂದು FIR ದಾಖಲಾಗಿತ್ತು. ಪೊಲೀಸರು ತನಿಖೆಗೆ ಮುಂದಾದಂಥ ಸಂದರ್ಭದಲ್ಲಿ ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅವರು ಸೋನು ನಿಗಮ್ ಅವರಿಗೆ ಒಂದಷ್ಟು ಸಡಿಲಿಕೆಯನ್ನು ಕೊಟ್ಟಿತ್ತು. ಕಾರಣ ಪೊಲೀಸರೇ ಹೋಗಿ ಅವರ ಬಳಿ ಹೇಳಿಕೆಯನ್ನು ಪಡೆದುಕೊಳ್ಳಬಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೇ ರೀತಿಯ ಕ್ರಮವನ್ನು ಸೋನು ನಿಗಮ್ ಮೇಲೆ ಕೈಗೊಳ್ಳಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುತ್ತೆ. ಹಾಗಾಗಿ ಪೊಲೀಸರು ಅವರಿಗೆ ಕಳೆದ ಒಂದು ತಿಂಗಳಿಂದ, ಅಂದರೆ ಯಾವಾಗ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿರುತ್ತೋ ಆ ಸೂಚನೆ ಕೊಟ್ಟ ದಿನದಿಂದಲೂ ಕೂಡ ಸೋನು ನಿಗಮ್ ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಆವಲಹಳ್ಳಿ ಪೊಲೀಸರು ನಿರಂತರವಾಗಿ ಸಂಪರ್ಕವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಅವರು ಸಂಪರ್ಕಕ್ಕೆ ಬಂದರೂ ಕೂಡ ಅವರಿಗೆ ಅವರು ಹೋಗಿ ಹೇಳಿಕೆಯನ್ನು ದಾಖಲಿಸ್ಕೊಳ್ಳಿಕ್ಕೆ ಅವರು ಅನುಮತಿ ಮತ್ತು ದಿನಾಂಕವನ್ನು ಕೊಡದೆ ಸಾಕಷ್ಟು ಸತಾಯಿಸ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಆವಲಹಳ್ಳಿ ಪೊಲೀಸರು ಅವರ ನಡೆಯಿಂದ ಬೇಸತ್ತು ಹೈಕೋರ್ಟ್ ಗಮನಕ್ಕೆ ತರಲು ಮುಂದಾಗ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇನ್ನೆರಡು ದಿನ ನೋಡಿ, ಅವರಿಗೆ ಸಂಪರ್ಕ ಮಾಡಿ ಅವರು ಯಾವಾಗ ತನಿಖೆಗೆ ಸಮಯಾವಕಾಶ ಕೊಡಲಿಲ್ಲ ಅಂತ ಹೇಳಿದರೆ ಹೈಕೋರ್ಟ್ ಗಮನಕ್ಕೆ ತಂದು ಕಾನೂನು ರೀತಿಯ ಕ್ರಮವನ್ನು ಜರುಗಿಸಲಿಕ್ಕೆ ಈಗಾಗಲೇ ಆವಲಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.